ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ನೇ ಮಾಡ್ಕೋತಾ ಇದ್ದೀನಿ. ನಾನೇ ಒಂದು ವ್ಲಾಗಲ್ಲಿ ಹೇಳಿದ್ದೆ ಚಪಾತಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಈ ಥರ ಚಪಾತಿ ಮಾಡಿದಾಗ ಎಕ್ಸ್ಟ್ರಾ ಮಾಡ್ಕೊಂಡು ಏನಾದರೂ ಉಳ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಈ ಥರ ನೂಡಲ್ಸ್ನ ಮಾಡ್ಕೋಬೋದು. ಇವತ್ತು ಚಪಾತಿ ನೂಡಲ್ಸ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ವೆಜಿಟೇಬಲ್ ಕೂಡ ಸ್ವಲ್ಪ ಖಾಲಿಯಾಗಿತ್ತು. ಸೊ ಇರುವಂಥ ವೆಜಿಟೇಬಲ್ಗಳನ್ನೇ ಹಾಕಿ ನಾನಿವತ್ತು ನೂಡಲ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ನೂಡಲ್ಸ್ಗೆ ಯಾವುದೇ ವೆಜಿಟೇಬಲ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫಸ್ಟಿಗೆ ನಾನು ಬೇಬಿ ಕಾರ್ನು ಕೂಡ ಈ ಥರ ಸಣ್ಣದಾಗಿ ರೌಂಡಿಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಹಾಗೆಯೇ ಬ್ರೋಕೊಲಿ ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಬ್ರೋಕೊಲಿ ಬೇಯೋದಕ್ಕೆ ಈಸಿ ಆಗಲಿ ಅಂತೇಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಬ್ರೋಕೊಲಿ ಅಂತೂ ಈ ನೂಡಲ್ಸ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ನಾನು ಬ್ರೋಕೊಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕ್ಯಾಬೇಜ್ ಹಾಗೆಯೇ ದಪ್ಪ ಮೆಣಸಿನ್ಕಾಯಿ ಇದನ್ನೆಲ್ಲ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಚಪಾತಿ ಕೂಡ ಈ ಥರ ರೋಲ್ ಮಾಡಿ ಉದ್ದುದ್ದಕ್ಕೆ ನೂಡಲ್ಸ್ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು 3 ಚಪಾತಿನ ಇವತ್ತು ಕಟ್ ಮಾಡಿ ನಾನು ನೂಡಲ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಈ 3 ಚಪಾತಿನೇ ಇಲ್ಲಾಂದರೆ ಇಬ್ಬರಿಗೆ ನಮಗೆ ಹೊಟ್ಟೆ ತುಂಬುವಷ್ಟು ನೂಡಲ್ಸ್ ರೆಡಿ ಆಗುತ್ತೆ. ಯಾಕಂದರೆ ವೆಜಿಟೇಬಲ್ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ. ಸೊ ಅದಕ್ಕಾಗಿ ಒಂದು 2-3 ಜನದವರೆಗೂ ಈ ನೂಡಲ್ಸ್ನ ನಾವು ತಿನ್ಕೋಬೋದು. ಹಾಗೆಯೇ ಈಗ ಹೇಗೆ ಮಾಡೋದು ಅಂತ ಹೇಳಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಫಸ್ಟಿಗೆ ಒಂದು ಬಾಣಲಿನ ನಾನೀಗ ಬಿಸಿ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಬಿಸಿ ಆದ ನಂತರ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಣ್ಣಗೆ ಕಟ್ ಮಾಡಿದಂಥ ಒಂದು ಈರುಳ್ಳಿನ ನಾನಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಬರ್ತೀನಿ. ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಈಗ ವೆಜಿಟೇಬಲ್ಗಳನ್ನೆಲ್ಲನೂ ಕೂಡ ಸೇರಿಸ್ಕೊಂಡು ಎಣ್ಣೆಲೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಬೇಬಿ ಕಾರ್ನ್ ಆಗಿರ್ಬೋದು, ಹಾಗೆಯೇ ಬ್ರೊಕೊಲಿ ಆಗಿರ್ಬೋದು, ಕ್ಯಾಬೇಜ್ ಹಾಗೆ ದಪ್ಪ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನಾನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಎಣ್ಣೆಲೆ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಒಂದು 5 ನಿಮಿಷಕ್ಕೆಲ್ಲ ತರಕಾರಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನಾನು ಇವಾಗ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಉಪ್ಪೆಲ್ಲ ಚೆನ್ನಾಗಿ ತರಕಾರಿಗೆಲ್ಲ ಹಿಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಆಲ್ರೆಡಿ ನಾವು ಚಪಾತಿಗೆ ಉಪ್ಪೆಲ್ಲ ಹಾಕಿನೇ ಚಪಾತಿ ಎಲ್ಲ ಮಾಡ್ಕೊಂಡಿರ್ತೀವಿ. ಅದಕ್ಕಾಗಿ ಎಕ್ಸ್ಟ್ರಾ ನಾನು ಮತ್ತೆ ಉಪ್ಪನ್ನು ಬಳಸಲ್ಲ. ಜಸ್ಟ್ ಈ ಥರ ತರಕಾರಿಗಷ್ಟೇ ನಾನು ಉಪ್ಪನ್ನು ಹಾಕೋತೀನಿ. ನಾನು ಡೈರೆಕ್ಟಾಗಿ ಸಾಸಸ್ಗಳನ್ನ ಆ್ಯಡ್ ಮಾಡಲ್ಲ. ಈ ಥರ ಸಪ್ರೇಟಾಗಿ ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡಿ ಆನಂತರ ಸೇರಿಸ್ಕೋತೀನಿ. ಫಸ್ಟಿಗೆ ಚಿಕ್ಕ ಬೌಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾರ್ಮಲಾಗಿ ಪಿಜ್ಜಾ ಏನಾದರೂ ಆರ್ಡ್ರ್ ಮಾಡಿದರೆ ಈ ಥರ ಚಿಲ್ಲಿ ಫ್ಲಾಕ್ಸ್ ಸಿಗುತ್ತಲ್ಲ ಈ ಥರ ಪಾಕೆಟಲ್ಲಿ, ಅದನ್ನೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಕೆಲವೊಂದು ಟೈಮ್ ಮನೆಯಲ್ಲೂ ಕೂಡ ಮಾಡ್ಕೋತೀನಿ. ಕೆಲವೊಂದು ಟೈಮ್ ಈ ಥರ ಪಿಜ್ಜಾದಲ್ಲಿ ಎಕ್ಸ್ಟ್ರಾ ಬಂದಾಗ ನಾನು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಒಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಈ ನೂಡಲ್ಸ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೀಸನಿಂಗ್ ಆಗಿರ್ಬೋದು ಅಥವಾ ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು. ಕೆಲವೊಂದು ಟೈಮ್ ಮನೆಯಲ್ಲೂ ಕೂಡ ನಾನು ರೆಡಿ ಮಾಡ್ಕೋತೀನಿ. ಈ ಥರ ಎಕ್ಸ್ಟ್ರಾ ಬಂದಾಗ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನ ಸಪ್ರೇಟಾಗಿ ನಾನು ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ವೆಜಿಟೇಬಲ್ ಎಲ್ಲ ನೀಟಾಗಿ ಕುಕ್ ಆಗಿದೆ. ಈಗ ನಾನು ಏನು ಸಾಸ್ನ ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಒಂದು 2 ಸೆಕೆಂಡ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಪಾತಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಸೊ ಇಷ್ಟನ್ನೇ ತುಂಬ ಸಿಂಪಲಾಗಿ ನಾವು ನೂಡಲ್ಸ್ನ ಮಾಡ್ಕೋಬೋದು. ಆ್ಯಂಡ್ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಅದೇ ತಿಂಡಿ ತಿಂದು ಬೋರ್ ಆಗಿದೆ ಅಂತಂದರೆ ಈ ಥರ ಒಮ್ಮೆ ಟ್ರೈ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ಎಳ್ಳು ಹಾಕೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ನಮಗೆ ಚಪಾತಿಯಿಂದ ನೂಡಲ್ಸ್ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಈಗ ನೀಟಾಗಿ ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಮಗೆ ಚಪಾತಿ ನೂಡಲ್ಸ್ ರೆಡಿ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು. ಆ್ಯಂಡ್ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲಾಸ್ಟಿಗೆ ನಾನು ಸ್ವಲ್ಪ ವೆನೆಗರ್ ಕೂಡ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ವೆನೆಗರ್ನ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿಲ್ಲ ಅಂತ ಹೇಳಿ ಇದನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಸೊ ಚಪಾತಿ ನೂಡಲ್ಸ್ ರೆಡಿ ಆಯಿತು. ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಬಂದು ಈವ್ನಿಂಗ್ ವ್ಲಾಗ್. ನನ್ನ ಹಸ್ಬೆಂಡ್ ಹಲಸಿನ ಹಣ್ಣು ತೊಗೊಂಡು ಬಂದಿದ್ದರು. ಸ್ವಲ್ಪ ಇನ್ನೂ ಹಣ್ಣಾಗಬೇಕಿತ್ತು, ಬಟ್ ಬೇಗನೆ ಕಟ್ ಮಾಡಿಬಿಟ್ವಿ. ಸರಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಣ್ಣಿತ್ತಲ್ಲ, ಅದಕ್ಕೆ ಸಪ್ರೇಟಾಗಿ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಹಲಸಿನ ಬೀಜ ಕೂಡ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಅದು ಸಾಂಬಾರಿಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆಯೇ ಈ ಸೈಡನ್ನ ನಾನು ರಸಾಯನ ಮಾಡೋಣ ಅಂತೇಳಿ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರಸಾಯನ ಮಾಡಲಿಕ್ಕೆ ಫಸ್ಟಿಗೆ ಬಾಳೆಹಣ್ಣೆಲ್ಲ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಜಾತ್ರೆಗೆ ಹೋದಾಗ ತುಂಬ ಬಾಳೆಹಣ್ಣು ಮಿಕ್ಕೊಂಡ್ಬಿಟ್ಟಿತ್ತು. ಸೊ ಈ ಥರ ರಸಾಯನಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈಗ ಮಾಡ್ತಾ ಇರುವಂಥ ರಸಾಯನ ಬಂದು ನಾನು ಚಿಕ್ಕವಳಿದ್ದಾಗ ತಿಂದಿದ್ದಂಥದ್ದು. ನಾನು ಯಾವಾಗಲೂ ಕೂಡ ಮಾಡಿಕೊಂಡೇ ಇಲ್ಲ ಮನೇಲಿ. ಸರಿ ಇವತ್ತು ಇದೆಯಲ್ಲ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳಿ.
ಹಾಗೆಯೇ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕವರಿದ್ದಾಗ ನಮಗೆ ಇದನ್ನ ಯಾವುದೇ ಥರ ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ಏನಾದರೂ ಮನೆ ಕಟ್ಟಬೇಕಾದ್ರೆ ಎಲ್ಲ ಇದೇ ಜಾಸ್ತಿ ಮಾಡ್ತಾಯಿದ್ರು, ಈ ಥರ ಸ್ವೀಟ್ನೇ ಜಾಸ್ತಿ ಮಾಡಿ ಕೊಡ್ತಾಯಿದ್ರು. ಆಗ ತುಂಬ ಜಾಸ್ತಿನೇ ತಿಂತಾಯಿದ್ವಿ. ಬಟ್ ಇದೆಲ್ಲ ಈಗ ಇತ್ತೀಚೆಗೆ ಜಾಸ್ತಿ ಯಾರೂ ಮಾಡ್ತಾನೇ ಇಲ್ಲ. ಸೊ ನೀವು ಕೂಡ ಇದೇ ಥರನ ಮಾಡೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಈ ಕಡಲೆಪುರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವರು ಕಡಲೆಪುರಿ ಹಾಕೋದಿಲ್ಲ, ಬಟ್ ನಮ್ಮ ಕಡೆ ಜಾಸ್ತಿ ಹಾಕ್ತಾಯಿದ್ವಿ, ಅದಕ್ಕೆ ಕಡಲೆಪುರಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಲ್ಲ ಕೂಡ ಸಣ್ಣದಾಗಿ ತುರಿದು ಅದನ್ನು ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕೈಯಲ್ಲಿ ನಾವು ಕಿವುಚಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ ಥರ ಮಾಡೋದ್ರಿಂದನೇ ನಮಗೆ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಈ ಥರ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ರಸಾಯನ ಅಂತ ಹೇಳಿ ನಮ್ಮ ಕಡೆ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಈ ಥರ ಜಾಸ್ತಿ ಮಾಡ್ಕೊತಾ ಇದ್ವಿ. ತಿನ್ನೋಕ್ಕಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂಥರ ಫೀಲ್ ಚೈಲ್ಡ್ಹುಡ್ಡಲ್ಲಿ ಏನು ತಿಂದಿದ್ವಿ ಆ ಟೇಸ್ಟೇ ಬರ್ತಾಯಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗೆಯೇ ಅದ್ರ ಬಿತ್ತ ಕೂಡ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಅದ್ರ ಬಿತ್ತನೂ ಕೂಡ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನಾವು ಸುಟ್ಕೊಂಡೆಲ್ಲ ತಿಂತಾಯಿದ್ವಿ. ತುಂಬ ಮೆಮೊರಿ ಜಾಸ್ತಿನೇ ಇದೆ ಈ ಹಲಸಿನ ಹಣ್ಣಲ್ಲಿ. ಸೊ ಚಿಕ್ಕವರಿದ್ದಾಗಂತೂ ತುಂಬ ಜಾಸ್ತಿನೇ ತಿಂತಾಯಿದ್ವಿ. ಅದಕ್ಕೆ ಅಂತೇಳಿ ಈಗ ಅದ್ರ ಬಿತ್ತನೂ ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಸಾಂಬಾರು ಮಾಡೋದು ಕೂಡ ಹೇಗೆ ಅಂತ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕಾಗಿ ನಾನು ಈಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ಸಿಕ್ಕಿದೆ. ಸೊ ಇದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದು ಸಿಪ್ಪೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇದನ್ನು ಸ್ವಲ್ಪ ಒಣಗೋಕ್ಕೆ ಹಾಕ್ಬಿಡ್ತೀನಿ. ಸೊ ಚೆನ್ನಾಗಿ ಡ್ರೈ ಆಗಿದ ನಂತರ ನಾನು ಯೂಸ್ ಮಾಡ್ಕೋತೀನಿ. ಹಾಗೆಯೇ ಈ ವ್ಲಾಗಲ್ಲಿ ನನ್ನ ಹತ್ರ ಇರುವಂತಹ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಜಾಸ್ತಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ, ಆದರೂ ಕೂಡ ಕೆಲವೊಂದು ಟೈಮ್ ಮದುವೆಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಈಗ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಬಾಕ್ಸ್ನ ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಸೊ ಅದ್ರ ಲಿಂಕ್ ಆಗಿರ್ಬೋದು ಅಥವಾ ಡೀಟೇಲ್ಸ್ ಆಗಿರ್ಬೋದು ನಾನು ಒಂದು ವಾರ್ಡ್ರೋಬ್ ನಾನು ಹೇಗೆ ಆರ್ಗನೈಸ್ ಮಾಡ್ಕೋತೀನಿ ಅಂತೇಳಿ ಒಂದು ವ್ಲಾಗ್ ಹಾಕಿದ್ದೀನಿ. ಅದರಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ, ನೀವು ಹೋಗಿ ನೋಡ್ಬೋದು. ಫಸ್ಟಿಗೆ ನೆಕ್ ಬ್ಯಾಂಡ್ ನೋಡ್ತಾ ಇರ್ಬೋದು. ಇದು ಆಲ್ಮೋಸ್ಟ್ ಆಗ ತುಂಬಾ ಟ್ರೆಂಡಿಂಗಲ್ಲಿತ್ತು. ಕಾಲೇಜ್ ಹುಡುಗರಿ ಎಲ್ಲ ತುಂಬಾ ಇಷ್ಟವಾದಂತಹ ಬ್ಯಾಂಡ್ ಅಂತಲೇ ಹೇಳ್ಬೋದು. ಈಗ ಕೂಡ ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ಬಟ್ ನಾನು ಆ ಟೈಮಲ್ಲೇ ತೊಗೊಂಡಿದ್ದೆ, ಒಂದು 4 ವರ್ಷ ಹಿಂದೆ ತೊಗೊಂಡಿದ್ದೆ. ಬಟ್ ವೇರ್ ಮಾಡೋಕ್ಕಾಗಲೇ ಇಲ್ಲ ಅದನ್ನು. ಸೊ ಹಾಗೆಯೇ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ನೆಕ್ ಚೈನ್ ಬಂದು ನಾನು ಲಾಸ್ಟ್ ಟೈಮ್ ನನ್ನ ತಮ್ಮನ ಮದುವೆಗೆ ಅಂತೇಳಿ ತೊಗೊಂಡಿದ್ದೆ. ಒಂದು ಲೆಹೆಂಗಾ ವೇರ್ ಮಾಡಲಿಕ್ಕೆ ಇದು ಈ ಥರ ಬೇಕಿತ್ತು ನನಗೆ ಅಂತೇಳಿ ತೊಗೊಂಡಿದ್ದೆ. ಬಟ್ ಇದು ಕತ್ತಿನ ಮೇಲೆ ನೀಟಾಗಿ ಕೂರ್ತಿರ್ಲಿಲ್ಲ. ಸೊ ಅದಕ್ಕಾಗಿ ಇದನ್ನು ಕೂಡ ವೇರ್ ಮಾಡೋಕ್ಕಾಗಲಿಲ್ಲ. ಬಟ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕಾಗಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ, ಯಾರಿಗಾದರೂ ಕೊಟ್ಟರೆ ಯೂಸ್ ಆಗುತ್ತೆ ಅಂತ ಹೇಳಿ. ಹಾಗೆಯೇ ಈ ನೆಕ್ ಚೈನ್ ಬಂದು ನಾನು ಅಂದರೆ ಮದುವೆಗೂ ಮುಂಚೆ ತೊಗೊಂಡಿದ್ದಂಥದ್ದು. ಜೀನ್ಸ್ ಪ್ಯಾಂಟ್ಗೆಲ್ಲ ಜಾಸ್ತಿ ವೇರ್ ಮಾಡ್ತಾ ಇದ್ದೆ. ಇದನ್ನು ಬಿಟ್ಟೇ ಇರ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಕಲರೆಲ್ಲ ಆಲ್ರೆಡಿ ಹೋಗಿಬಿಟ್ಟಿದೆ, ಹಾಳಾಗಿದೆ. ಆದರೂ ಕೂಡ ನನಗೆ ಇದನ್ನ ಬಿಸಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಯಾಕಂದರೆ ನಾನು ಮದುವೆಗೂ ಮುಂಚೆ ತೊಗೊಂಡಿದ್ದಂಥದ್ದು ಇದು. ತುಂಬ ಸತಿ ವೇರ್ ಮಾಡಿದ್ದೀನಿ ನಾನು. ಸೊ ಅದಕ್ಕಾಗಿ ಅದನ್ನು ಕೂಡ ನಾನು ಅದೇ ಥರ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ನೆಕ್ ಚೈನ್ ಬಂದು ಒಂದು ಕೊಲಾಬ್ರೇಷನಲ್ಲಿ ನನಗೆ ಬಂದಿದ್ದಂಥದ್ದು. ದಾರ ಕಟ್ಟಾಗಿದೆ ಅಷ್ಟೇ. ಸೊ ತುಂಬಾ ಚೆನ್ನಾಗಿದೆ. ಸೊ ಸಿಂಪಲ್ಲಾಗಿ ಏನಾದರೂ ಸ್ಯಾರಿ ವೇರ್ ಮಾಡಿದಾಗ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಕಲರ್ ಆಗಿರಲಿ ಅಥವಾ ಏನು ಕೂಡ ಒಂದು ಹರಳು ಕೂಡ ಬಿದ್ದೋಗಿಲ್ಲ. ಸೊ ಅದು ಕೂಡ ಚೆನ್ನಾಗಿದೆ. ಒಂದು ಕೊಲಾಬ್ರೇಷನಲ್ಲಿ ಫಸ್ಟ್ ಕೊಲಾಬ್ರೇಷನಲ್ಲಿ ಸಿಕ್ಕಿದ್ದಂಥದ್ದು ನನಗೆ. ಸೊ ಹಾಗೆಯೇ ಈ ನೆಕ್ ಚೈನ್ ಕೂಡ ನಾನು ಲಾಸ್ಟ್ ಟೈಮ್ ನನ್ನ ತಮ್ಮನ ಮದುವೆಗೆ ಅಂತಲೇ ತೊಗೊಂಡಿದ್ದು. ಆ ನೆಕ್ ಚೈನ್ ಕೂಡ ಅದು ಹಾಳಾಯ್ತಲ್ಲ ಅಂತೇಳಿ ಇದನ್ನು ತೊಗೊಂಡೆ. ಬಟ್ ಇದನ್ನು ಕೂಡ ವೇರ್ ಮಾಡೋಕ್ಕಾಗಲಿಲ್ಲ. ಬಟ್ ಇದು ತುಂಬಾ ಕಾಸ್ಟ್ಲಿ ಆಗಿತ್ತು. ಬಟ್ ಅದು ತೊಗೊಂಡೆ, ಬಟ್ ಹಾಕೋಕ್ಕಾಗಲೇ ಇಲ್ಲ ಇದನ್ನು ಕೂಡ. ಸೊ ನಾನು ಬೇರೆ ಜ್ಯುವೆಲರಿನ ಹಾಕ್ಕೊಂಡು ಮ್ಯಾನೇಜ್ ಮಾಡಿದ್ದೆ, ಯಾಕಂದರೆ ಇದನ್ನ ಮರ್ತೋಗಿದ್ದೆ. ಸೊ ಅದಕ್ಕಾಗಿ ಇದನ್ನು ಕೂಡ ವೇರ್ ಮಾಡೋಕ್ಕಾಗಿರಲಿಲ್ಲ. ಹಾಗೆಯೇ ನನಗೆ ಈ ನೆಕ್ ಚೈನ್ ಏನಿದೆ ಇದು ತುಂಬಾ ಇಷ್ಟ. ನಮ್ಮ ಅಕ್ಕಂದಿದು. ನಮ್ಮ ಅಕ್ಕ ಕಾಲೇಜ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ಲು. ಸೊ ಅವಳು ಒಂದು 2 ಸತಿ ವೇರ್ ಮಾಡಿದ್ದಾಳೆ ಅಷ್ಟೇ. ನಾನು ಒಂದು ಸತಿ ಏನೋ ವೇರ್ ಮಾಡಿದ್ದೀನಿ ಅಷ್ಟೇ. ಕಲರ್ ಆಗಿರ್ಬೋದು ಅಥವಾ ಏನು ಹರಳಾಗಿರ್ಬೋದು ಏನೂ ಕೂಡ ಬಿದ್ದೋಗಿಲ್ಲ. ತುಂಬ ವರ್ಷ ಆಯಿತು. ಮ್ಯಾಕ್ಸಿಮಮ್ ಅಂದರೆ ಒಂದು 10 ವರ್ಷನೇ ಆಗಿದೆ ಅದಕ್ಕೆ. ಆದರೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗೆಯೇ ಇದು ಕೂಡ ಅಕ್ಕಂದೇನೆ. ಅಕ್ಕ ನಾರ್ಮಲಾಗಿ ಫ್ಯಾನ್ಸಿ ಸ್ಯಾರಿ ಹಾಕೊಂಡಾಗ ಇದನ್ನು ಕಾಲೇಜ್ಗೆ ಹಾಕ್ಕೊಂಡು ಹೋಗಿದ್ಲು. ಸೊ ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟ ಆಗಿದ್ದನ್ನು ಎತ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಅದನ್ನು ಹಾಗೇನೇ ಇಟ್ಕೊಂಡಿದ್ದೀನಿ, ಏನು ಕೂಡ ಬಿಸಾಡ್ಲಿಕ್ಕೆ ಹೋಗಿಲ್ಲ. ಸೊ ಅಷ್ಟಾಗಿ ಆವಾಗ ತುಂಬಾ ಫೇಮಸ್ ಆಗಿತ್ತು ಈ ಸರ. ಮೈಸೂರಲ್ಲಿ ಎಲ್ಲೇ ನೋಡಿದ್ರು ಕೂಡ ಈ ಸರನ ತೊಗೋತಾ ಇದ್ದರು, ಆ ಥರ ಇತ್ತು. ಬಟ್ ಇವಾಗ ಸ್ವಲ್ಪ ಅದು ಓಲ್ಡ್ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಈಗ ಅಷ್ಟಾಗಿ ಏನು ಅದು ಕಾಣಿಸ್ತಾ ಇಲ್ಲ. ಹಾಗೆಯೇ ಈ ನೆಕ್ ಚೈನ್ ನೋಡ್ತಾ ಇರ್ಬೋದು ನೀವು. ಸೊ ಲಾಂಗ್ ಚೈನ್ ಇದು. ಸೊ ಈ ಥರ ಲಕ್ಷ್ಮಿ ಪೆಂಡೆಂಟ್ ಇದೆ. ಲಾಸ್ಟ್ ಟೈಮ್ ನನ್ನ 5ನೇ ಮದುವೆಗೆ ತೊಗೊಂಡಿದ್ದಂಥದ್ದು. ಸೊ ಹೆವಿ ಜ್ಯುವೆಲರಿ ಅಂತಲೇ ಹೇಳ್ಬೋದು. ಸ್ವಲ್ಪ ಜಾಸ್ತಿನೇ ವೆಯ್ಟ್ ಇದೆ. ಸೊ ಹಿಂದೆ ಥರ ಗುಂಡಲಿನಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಹಾಕೊಂಡಾಗಂತೂ ತುಂಬ ಹೈಲೈಟಾಗಿ ಕಾಣಿಸ್ತೀವಿ. ಹಾಗೆಯೇ ಹೆವಿ ಸ್ಯಾರಿಗಂತೂ ಈ ಥರ ಪೆಂಡೆಂಟ್ಗಳಾಗಿರುವಂತಹ ಜ್ಯುವೆಲರಿ ಅಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ.
ಹಾಗೆಯೇ ಇದನ್ನು ಕೂಡ ನಾನು ಇನ್ನೊಬ್ಬ ಮೈದನ ಮದುವೆಗೆ ತೊಗೊಂಡಿದ್ದು. ನನಗೆ ಇಬ್ಬರು ಮೈದನ ಇದ್ದಾರಲ್ಲ, ಇನ್ನೊಬ್ಬರು ಮೈದನ ಮದುವೆಗೆ ಸೆಟ್ನೇ ತೊಗೊಂಡಿದ್ದೆ. ಅಂದರೆ ಲಾಂಗ್ ಚೈನ್ ಆ್ಯಂಡ್ ಶಾರ್ಟ್ ಚೈನ್ ಎರಡನ್ನೂ ಕೂಡ ತೊಗೊಂಡಿದ್ದೆ. ಬಟ್ ಇದು ತುಂಬಾ ಹೆವಿ ಆಗಿಬಿಡ್ತು. ಅಂದರೆ ಸ್ಯಾರಿಗೆ ತುಂಬಾ ಹೆವಿ ಅನ್ನಿಸ್ತಾ ಇತ್ತು. ನಾನು ನಾರ್ಮಲಾಗಿ ಬರೀ ಮೈಸೂರು ಸಿಲ್ಕ್ ಉಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ತುಂಬಾ ಹೆವಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಈ ಜ್ಯುವೆಲರಿ ಏನೂ ಹಾಕಲಿಲ್ಲ. ನಾನು ನಾರ್ಮಲಾಗಿ ಅವ್ರು ತಂದಿದ್ದಂತಹ ಜ್ಯುವೆಲರಿನ ಹಾಕ್ಕೊಂಡಿದ್ದೆ. ಅಂದರೆ ನಾವು ಏನು ಮೇಕಪ್ ಮಾಡಿಸ್ಕೊಂಡಿದ್ವಿ ಅವ್ರು ತಂದಿದ್ರಲ್ಲ ಅದೇ ಜ್ಯುವೆಲರಿ ಹಾಕ್ಕೊಂಡೆ. ಸೊ ಇದನ್ನು ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಇದು ಲಾಂಗ್ ಚೈನ್ ಆದಮೇಲೆ ಇದರ ಶಾರ್ಟ್ ಚೈನ್ ಕೂಡ ಇದರಲ್ಲಿ ಬಂದಿತ್ತು. ಇದಕ್ಕೆ ನಾನು 700 ಏನೋ ಪೇ ಮಾಡಿದ್ದೆ ಎರಡರಿಂದ. ಸೊ ಚೆನ್ನಾಗಿದೆ, ಬಟ್ ನಾನು ವೇರ್ ಮಾಡೋಕ್ಕಾಗಲಿಲ್ಲ. ಕಲರ್ ಕೂಡ ಏನು ಕೂಡ ಹಾಳಾಗಿಲ್ಲ. ಒಂದು ವರ್ಷ ಆಗಿದೆ ತೊಗೊಂಡು, ಆದರೂ ಕೂಡ ಏನು ಕೂಡ ಹಾಳಾಗಿಲ್ಲ, ಚೆನ್ನಾಗಿದೆ. ಹಾಗೆಯೇ ಇದು ಬಂದು ಚೋಕರ್. ನಾನು ಫಸ್ಟ್ ಟೈಮ್ ಚೋಕರ್ ತೊಗೊಂಡಿದ್ದು. ನನಗೆ ಚೋಕರ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಆದರೆ ಇರಲಿ ಅಂತೇಳಿ ಒಂದು ತೊಗೊಂಡಿದ್ದೆ. ನನ್ನ ಪಾಪುಗೆ ಕಿವಿ ಚುಚ್ಚಲಿಕ್ಕೆ ಅಂತ ಹೋಗಬೇಕಿತ್ತು, ಆವಾಗ ತೊಗೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅದೇನೆಂದರೆ ಅದು ದಾರ ಕಟ್ಟಾಗಿಬಿಡ್ತು ಅಲ್ಲೇ. ಸೊ ಅಲ್ಲಿಂದ ನಾನು ಹಾಕ್ಕೊಳ್ಳೋಕ್ಕಾಗಲೇ ಇಲ್ಲ. ಸೊ ಅದನ್ನು ಮತ್ತೆ ರೆಡಿ ಮಾಡಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದೊಂದು ತಲೆ ಬೊಟ್ಟಿದೆ ನನ್ನ ಹತ್ರ, ಒಂದೇ ಇರೋದು. ಒಂದು 2-3 ಇತ್ತು, ಬಟ್ ಮದುವೆಲಿ ಸ್ವಲ್ಪ ಕಳ್ದಾಕೊಂಡ್ಬಿಟ್ಟೆ. ಸೊ ಅದಾದಮೇಲೆ ಇದೊಂದೇ ಉಳ್ಕೋದು. ಸೊ ಅದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಏನು ಕೂಡ ಹಾಳಾಗಿಲ್ಲ. ಸೊ ನನ್ನ ಹತ್ರ ಈ ಥರ ಇಷ್ಟು ಜ್ಯುವೆಲರಿಗಳಿದೆ. ಸೊ ಅಷ್ಟಾಗಿ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಇಷ್ಟಿದೆ, ಅಷ್ಟನ್ನು ನಾನು ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗನೆ ಸಿಗ್ತೀನಿ.